ಸರ್ ವಿಲಿಯಂ ರ್ಯಾಮ್ಸೆ 1852ರಿಂದ 1915. ರಸಾಯನ ವಿಜ್ಞಾನದ ಪರಿಧಿಗೇ ಸೇರದೆ ಸಲೀಸಾಗಿ ಗಡೀಪಾರು ಮಾಡಿಬಿಡಬಹುದಾದ ನಿಷ್ಕ್ರಿಯತೆಯನ್ನುಳ್ಳ ಧಾತುಗಳು ನಾವು ಉಸಿರಾಡುವ ಗಾಳಿಯಲ್ಲಿ ಇವೆ ಎಂದರೆ, ಅಲ್ಲದೆ ಅಂಥದೇ ದಿವ್ಯ ನಿಷ್ಕ್ರಿಯತೆಯ ಧಾತುವೊಂದು ಜೀವಹರಣ ಮಾಡಬಲ್ಲ ರೇಡಿಯಂ ವಿಕಿರಣದಿಂದ ಉತ್ಪತ್ತಿಯಾಗುವುದೆಂದರೆ ನಂಬುವುದೇ ಕಷ್ಟ. ಇನ್ನು ದ್ರವವಲ್ಲದ, ಘನವಲ್ಲದ, ಕ್ರಿಯಾಕಾರಿಯಲ್ಲದ ಸೂಕ್ಷ್ಮಾತಿ ಸೂಕ್ಷ್ಮ ಗಾತ್ರದ ಇಂಥ ಜಡಾನಿಲಗಳ ಅಸ್ತಿತ್ವದ ಸತ್ಯವನ್ನು ಪ್ರಕೃತಿಗರ್ಭದ ಮಾನವ ತಿಳಿವಿನ ಕಗ್ಗತ್ತಲೆಯಿಂದ ಹೊರತೆಗೆದು ಬೆಳಕಿಗೆ ತಂದವನ ಸಾಮರ್ಥ್ಯ ಎಷ್ಟಿರಬೇಕು? ಪ್ರಕೃತಿ ಅವುಗಳನ್ನು ಅಡಗಿಸಿ ಇರಿಸಿದ್ದ ಬಂಗಾರದ ಪಾತ್ರೆಯ ಮುಚ್ಚಳವನ್ನು ಸರಿಸಿ ಲೋಕದ ಕಣ್ಣು ಕೋರೈಸುವಂಥ ಸತ್ಯದರ್ಶನ ಮಾಡಿಸಿದವನು ಸರ್ ವಿಲಿಯಂ ರ್ಯಾಮ್ಸೆ. ಅನೇಕ ವಿಜ್ಞಾನಿಗಳನ್ನೂ ವೈದ್ಯರನ್ನೂ ಜಗತ್ತಿಗೆ ಇತ್ತ ಗ್ಲಾಸ್ಗೋ ನಗರದ ಸ್ಕಾಚ್ ಮನೆತನವೊಂದರಲ್ಲಿ 1852ರಲ್ಲಿ ಹುಟ್ಟಿದ ರ್ಯಾಮ್ಸೆ ತಾನೂ ತನ್ನ ಹಿರಿಯರ ಪರಂಪರೆಯಲ್ಲಿ ಬುದ್ಧಿವಂತನಾಗಬೇಕೆಂದು ಸಹಜವಾಗಿಯೇ ಹಂಬಲಿಸಿದ. ಹುಟ್ಟೂರಿನಲ್ಲಿ ಶಾಲೆ ಕಲಿತ ರ್ಯಾಮ್ಸೆ ಪ್ರೌಢ ವ್ಯಾಸಂಗಕ್ಕಾಗಿ ಜರ್ಮನಿಯ ಹೈಡೆಲ್ಬರ್ಗಿಗೆ ಹೋಗಿ ಅಲ್ಲಿ ಬುನ್ಸೆನ್ ಕೈಕೆಳಗೆ ಕೆಲಸ ಮಾಡಿದ. ಅನಂತರ ಟ್ಯೂಬಿಂಗೆನ್ನಲ್ಲಿದ್ದ ಫಿಟಿಗ್ನ ಪ್ರಯೋಗಾಲಯದಲ್ಲಿ ಪ್ಲಾಟಿನಂ ಅಮೋನಿಯಾ ಸಂಯುಕ್ತಗಳ ಮೇಲೆ ಕೆಲಕಾಲ ಸಂಶೋಧನೆ ಮಾಡಿದ ಅವನು ಟಾಲ್ಯೂಯಿಕ್ ಆಮ್ಲಗಳನ್ನು ಆವಿಷ್ಕರಿಸಿದ. ಸಾವಯವ ರಸಾಯನ ವಿಜ್ಞಾನದ ಅಣುರಚನಾ ವಿನ್ಯಾಸವಾದ ವೈಖರಿಯು ಕೇವಲ ಕೈಬೆರಳಿನಲ್ಲಿ ಎಣಿಸಬಹುದಾದಷ್ಟು ಧಾತುಗಳು ಸೇರಿ ಅನಂತವೆನ್ನಬಹುದಾದಷ್ಟು ಸಂಖ್ಯೆಯ ಇಂಗಾಲದ ಸಂಯುಕ್ತಗಳನ್ನು ಕೊಡುವ ಸಾಧ್ಯತೆಯ ಅಚ್ಚರಿಯೂ ಅವನನ್ನು ಆಕರ್ಷಿಸಿದವು. ಜರ್ಮನಿಯಿಂದ ಗ್ಲಾಸ್ಗೋಗೆ ಹಿಂದಿರುಗಿದ ನಂತರವೂ ಸಿಂಖೋನಾ ಆಲ್ಕಲಾಯ್ಡ್ ಸಸ್ಯಕ್ಷಾರಗಳಲ್ಲಿನ ಪಿರಿಡೈಲ್ ಗುಂಪು, ಈ ಗುಂಪನ್ನು ಉಳ್ಳ ಇತರ ಸಂಯುಕ್ತಗಳ ಸಂಶ್ಲೇಷಣೆ ಇತ್ಯಾದಿ ಸಂಶೋಧನಾ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡ. ಇಷ್ಟರಲ್ಲಿ 1880ರಲ್ಲಿ 28ರ ಹರೆಯದ ರ್ಯಾಮ್ಸೆಗೆ ಬ್ರಿಸ್ಟಲ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕ ಹುದ್ದೆ ದೊರೆಯಿತು. ಅಲ್ಲಿ ತನ್ನ ಸಹಾಯಕ ಯೂಂಗ್ನೊಂದಿಗೆ ನೀರು, ಆಲ್ಕೋಹಾಲ್, ಈಥರ್, ಹೈಡ್ರೋಕಾರ್ಬನ್ಗಳಂಥ ದ್ರವಗಳ ಮೇಲ್ಮೈ ಸೆಳೆತ ಇತ್ಯಾದಿ ಭೌತಗುಣಗಳಿಗೂ ಅವುಗಳ ಅಣುತೂಕಕ್ಕೂ ಸಂಬಂಧವಿದೆಯೇ ಎಂಬ ಬಗ್ಗೆ ಸಂಶೋಧನೆ ಆರಂಭಿಸಿದ. ಇದಕ್ಕೆ ಅಗತ್ಯವಾದ ಸೂಕ್ಷ್ಮ ಉಪಕರಣಗಳನ್ನು ವಿನ್ಯಾಸಗೊಳಿಸಲು ತಾನೇ ಗಾಜೂದುವ ಗ್ಲಾಸ್ ಬ್ಲೋಯಿಂಗ್ ವಿದ್ಯೆಯನ್ನು ಕಲಿಯಬೇಕಾಯಿತು. ಅವನು ವಿನ್ಯಾಸಗೊಳಿಸಿದ ಪೈಕ್ನೋಮೀಟರ್, ಸ್ಟ್ಯಾಲೆಗ್ಮಾಮೀಟರ್ ಮುಂತಾದ ಅನೇಕ ವಿಶೇಷ ಪರಿಕರಗಳು ಭೌತರಸಾಯನ ವಿಜ್ಞಾನ ಪ್ರಯೋಗಾಲಯಗಳಲ್ಲಿ ಇನ್ನೂ ಬಳಕೆಯಲ್ಲಿವೆ. ಪರಿಶ್ರಮದಿಂದ ಕಲಿತ ಈ ಗಾಜೂದಿಕೆಯ ಕೌಶಲ್ಯ ಮುಂದೆ ಅವನಿಗೆ ತುಂಬ ಸಹಾಯ ಮಾಡಿತು. 1887ರಲ್ಲಿ ಲಂಡನ್ ವಿಶ್ವವಿದ್ಯಾನಿಲಯದ ಕಾಲೇಜಿನಲ್ಲಿ ವಿಲಿಯಮ್ಸನ್ ನಿವೃತ್ತಿಯಿಂದ ತೆರವಾದ ಸ್ಥಾನಕ್ಕೆ ರ್ಯಾಮ್ಸೆಯನ್ನು ಆಹ್ವಾನಿಸಿದರು. ವಿಲಿಯಮ್ಸನ್ ಕೀರ್ತಿಯಿಂದ ಈಗಾಗಲೇ ಶೋಭಿಸುತ್ತಿದ್ದ ಈ ಸ್ಥಾನವನ್ನು 30 ವರ್ಷಗಳ ಕಾಲ ಇನ್ನೂ ಹೆಚ್ಚು ಬೆಳಗುವಂತೆ ಮಾಡಿದ. ವಿಭಿನ್ನ ಉಷ್ಣತೆಗಳಲ್ಲಿ ಸಾಂದ್ರತೆ, ಮೇಲ್ಮೈ ಸೆಳೆತ ಇತ್ಯಾದಿ ಗುಣಗಳು ಹೇಗೆ ಬದಲಾಗುತ್ತವೆ ಎಂಬುದನ್ನು ಸಂಶೋಧಿಸುವಾಗ ದ್ರವಸ್ಥಿತಿಯಲ್ಲಿ ವಸ್ತುಗಳ ಅಣುತೂಕವನ್ನು ಕಂಡುಹಿಡಿಯುವ ಪ್ರಾಯೋಗಿಕ ವಿಧಾನವನ್ನು ಮೊಟ್ಟಮೊದಲು ವಿಜ್ಞಾನಕ್ಕೆ ಕೊಟ್ಟವನು ರ್ಯಾಮ್ಸೆ. ಈ ಕಾಲದಲ್ಲಿ ಮಾಡಿದ ಅವನ ಇನ್ನಿತರ ಸಂಶೋಧನೆಗಳನ್ನು ಬದಿಗಿರಿಸಿ ಅವನ ಕೀರ್ತಿಯನ್ನು ಆಚಂದ್ರಾರ್ಕಗೊಳಿಸಿದ ವಿಶೇಷ ಯಾವುದೆಂದು ನೋಡೋಣ. ಅಕಸ್ಮಾತ್ತಾಗಿ ಗಮನಿಸಿದ ಯಾವುದೋ ಒಂದು ಅಂಶವು ಅನಿರೀಕ್ಷಿತವಾದ ಮತ್ತೊಂದು ಮಹತ್ವದ ಸಂಗತಿಯನ್ನೇ ಅನಾವರಣ ಮಾಡಿಬಿಡುವ ಸಂದರ್ಭಗಳು ವಿಜ್ಞಾನದ ಚರಿತ್ರೆಯಲ್ಲಿ ಅನೇಕ. ಜಲಜನಕ, ಆಮ್ಲಜನಕ, ಸಾರಜನಕ ಮುಂತಾದ ಮುಖ್ಯವಾದ ಸಾಮಾನ್ಯ ಅನಿಲಗಳ ಸಾಂದ್ರತೆಯನ್ನು ಅತ್ಯಂತ ನಿಷ್ಕೃಷ್ಟವಾಗಿ ಕಂಡುಹಿಡಿಯಲು ವರ್ಷಗಳನ್ನೇ ವ್ಯಯಿಸಿದ ಭೌತವಿಜ್ಞಾನಿ ಲಾರ್ಡ್ ರ್ಯಾಲೆ, ಗಾಳಿಯಿಂದ ಬೇರ್ಪಡಿಸಿದ ಸಾರಜನಕವು ರಾಸಾಯನಿಕವಾಗಿ ಅಮೋನಿಯಾದಿಂದಲೋ ಯೂರಿಯಾದಿಂದಲೋ ಪಡೆದ ಸಾರಜನಕಕ್ಕಿಂತ ಯಾವಾಗಲೂ 0.5% ಹೆಚ್ಚು ಸಾಂದ್ರತೆಯುಳ್ಳದ್ದಾಗಿರುತ್ತದೆ
ಎಂಬುದನ್ನು ಗಮನಿಸಿದ. ಈ ವ್ಯತ್ಯಾಸವನ್ನು ಪ್ರಾಯೋಗಿಕ ದೋಷವೆಂದು ತಳ್ಳಿಹಾಕುವಂತಿರಲಿಲ್ಲ. ಆಮ್ಲಜನಕಕ್ಕೆ ಓಝೋನ್ ಇದ್ದ ಹಾಗೆ ಸಾರಜನಕಕ್ಕೂ ಒಂದು ಭಾರವಾದ ಬಹುರೂಪ ಇರಬಹುದೇ? ಅಥವಾ ಪ್ರಾಯೋಗಿಕ ಸಾರಜನಕದಲ್ಲಿ ಕೆಲವು ಮುಕ್ತ ಪರಮಾಣುಗಳೇ ಉಳಿದುಕೊಂಡಿರಬಹುದೇ? ಅಥವಾ ವಾತಾವರಣದ ಸಾರಜನಕದೊಂದಿಗೆ ನಮಗೆ ಗೊತ್ತಿಲ್ಲದ ಇನ್ನೊಂದು ಭಾರವಾದ ಅನಿಲ ಇದ್ದಿರಬಾರದೇಕೆ? ರ್ಯಾಮ್ಸೆ ಇಬ್ಬರು ಚರ್ಚಿಸಿ ಕೊನೆಗೆ ಈ ಮೂರನೆಯ ಸಾಧ್ಯತೆಯೇ ಹೆಚ್ಚು ಸಂಭಾವ್ಯವೆಂದು ಬಗೆದು ಹೊಸ ಅನಿಲದ ಶೋಧಕ್ಕೆ ತೊಡಗಿದರು. ಶತಮಾನ ಮುಂಚೆಯೇ ಹೆನ್ರಿ ಕ್ಯಾವೆಂಡಿಷ್ ಗಾಳಿಯ ಸಾರಜನಕದೊಂದಿಗೆ ಆಮ್ಲಜನಕವನ್ನು ಬೆರೆಸಿ ವಿದ್ಯುತ್ ಕಿಡಿಯನ್ನು ಹಾರಿಸಿ ನೈಟ್ರಿಕ್ ಆಮ್ಲವನ್ನು ಪಡೆದಾಗ ಎಷ್ಟೇ ಕಿಡಿ ಹಾರಿಸಿದರೂ ಸಾರಜನಕದ 120ರಲ್ಲಿ 1 ಗಾತ್ರ ಭಾಗದಷ್ಟು ಆಮ್ಲಜನಕದೊಡನೆ ಸಂಯೋಗವಾಗದೆ ಹಾಗೆಯೇ ಉಳಿಯುತ್ತದೆ ಎಂಬುದನ್ನು ಗಮನಿಸಿದ್ದ. ಅದನ್ನೀಗ ಇವರು ಸ್ಮರಿಸಿಕೊಂಡು ಕ್ಯಾವೆಂಡಿಷ್ ಪ್ರಯೋಗವನ್ನು ಅನೇಕ ಬಾರಿ ನಿಷ್ಕೃಷ್ಟವಾಗಿ ಮಾಡಿ ನೋಡಿದರು. ರ್ಯಾಮ್ಸೆ ವಾತಾವರಣದ ಗಾಳಿಯಲ್ಲಿನ ಈ ಅಳಿದುಳಿದ ಅನಿಲವನ್ನು ಕೆಂಪಗೆ ಕಾದ ಮ್ಯಾಗ್ನೀಷಿಯಂ ಲೋಹದ ಮೇಲೆ ಪದೇ ಪದೇ ಹಾಯಿಸಿದಾಗ ಒಂದು ವೇಳೆ ಸಾರಜನಕವೇ ಆಗಿದ್ದರೆ ಜಲಜನಕಕ್ಕಿಂತ 14ರಷ್ಟು ಭಾರವಾಗಿರಬೇಕಾಗಿದ್ದು ಅದು ಗಾತ್ರದಲ್ಲಿ ಕಡಿಮೆಯಾಗುತ್ತಾ ಕೊನೆಗೆ ಸ್ಥಿರವಾಗಿ ಉಳಿದಾಗ ಜಲಜನಕಕ್ಕಿಂತ 20ರಷ್ಟು ಭಾರವಾಗಿತ್ತು. ಅದರ ಉತ್ಸರ್ಜನಾರೋಹಿತ ಎಮಿಷನ್ ಸ್ಪೆಕ್ಟ್ರಮ್ದಲ್ಲಿ ಬಹಳಷ್ಟು ಹೊಸ ಬೆಳಕಿನ ರೇಖೆಗಳು ಇದ್ದವು. ಅದು ಹೊಸ ಮೂಲಧಾತು ಎಂದು ಸ್ಥಿರಪಟ್ಟಿತು. ಆದರೆ ಅದು ಯಾವುದೇ ಇನ್ನಿತರ ಧಾತುವಿನೊಂದಿಗೆ ಸಂಯೋಗವಾಗಿ ಸಂಯುಕ್ತವನ್ನು ಉತ್ಪಾದಿಸಲು ನಿರಾಕರಿಸಿತು. ಆದ್ದರಿಂದಲೇ ಅದನ್ನು ಆರ್ಗಾನ್, ಜಡಾನಿಲ ಎಂದು ಕರೆದರು. ಕೆಲವೇ ತಿಂಗಳುಗಳಲ್ಲಿ ರ್ಯಾಮ್ಸೆ ಆರ್ಗಾನ್ ಅನಿಲದ ಅಣು ಒಂದೇ ಪರಮಾಣುವನ್ನು ಹೊಂದಿದೆ ಎಂದು ಸಾಧಿಸಿದನು. ಅದರ ಗ್ರಾಹ್ಯೋಷ್ಣಗಳನ್ನು ಸ್ಥಿರಗಾತ್ರ ಹಾಗೂ ಸ್ಥಿರ ಸಮ್ಮರ್ದ ಪರಿಸ್ಥಿತಿಗಳಲ್ಲಿ ಹೋಲಿಸುವ ಮೂಲಕ ಇದನ್ನು ಸಾಧಿಸಿದನು. ಗಾಳಿಯಲ್ಲಿನ ಒಂದು ಹೊಸ ಅನಿಲ, ಅದರಲ್ಲೂ ಶೂನ್ಯ ಸಂಯೋಗ ಸಾಮರ್ಥ್ಯವುಳ್ಳ ಅಪೂರ್ವವಾದ ಅನಿಲವನ್ನು ಕಂಡುಹಿಡಿದಿದ್ದು ನಿಜವಾಗಿಯೂ ಬಹುದೊಡ್ಡ ಸಾಧನೆಯೇ. ಇದಕ್ಕೆ ಮುಕುಟವಿಟ್ಟಂತೆ ಇನ್ನೂ ಒಂದು ಆಕಸ್ಮಿಕ ಅದೃಷ್ಟ ರ್ಯಾಮ್ಸೆಯನ್ನು ಹುಡುಕಿಕೊಂಡು ಬಂದಿತು. ಅದನ್ನೂ ಬೇಗನೆ ಗುರುತಿಸಿ ದೊಡ್ಡ ಆವಿಷ್ಕಾರವೆನಿಸುವಂತೆ ಮಾಡಿದ್ದು ರ್ಯಾಮ್ಸೆ ಅಂಥವರಿಗೆ ಮಾತ್ರ ಸಾಧ್ಯ. 1895ರಲ್ಲಿ ರ್ಯಾಮ್ಸೆಗೆ ಗೆಳೆಯನೊಬ್ಬನ ಮೂಲಕ ತಿಳಿಯಿತು, ಹಿಲ್ಬ್ರ್ಯಾಂಡ್ ಎಂಬ ಭೂಗರ್ಭಶಾಸ್ತ್ರಜ್ಞ ಅಮೆರಿಕಾದಲ್ಲಿ ಕ್ಲೀವಿಯೈಟ್ ಎಂಬ ಯುರೇನಿಯಂ ಅದಿರನ್ನು ಗಂಧಕಾಮ್ಲದೊಂದಿಗೆ ಕುದಿಸಿ ಸಾರಜನಕವನ್ನು ಹೋಲುವ ಒಂದು ಅನಿಲವನ್ನು ಪಡೆದಿದ್ದಾನೆ ಎಂದು. ತಕ್ಷಣ ರ್ಯಾಮ್ಸೆ ತನ್ನ ಸಹಾಯಕನನ್ನು ಕಳುಹಿಸಿ ಲಂಡನ್ನಿನಲ್ಲಿ ದೊರಕಬಹುದಾದ ಎಲ್ಲ ಕ್ಲೀವಿಯೈಟನ್ನು ತರಿಸಿ ಅರ್ಧ ದಿನಗಳೊಳಗಾಗಿ ಅದರಿಂದ ಅನಿಲವನ್ನು ಸಂಗ್ರಹಿಸಿ 2 ದಿನಗಳಲ್ಲಿ ಅದರಲ್ಲಿನ ಎಲ್ಲ ಕ್ರಿಯಾಶೀಲ ಅನಿಲಗಳನ್ನೂ ರಾಸಾಯನಿಕವಾಗಿ ಬೇರ್ಪಡಿಸಿ ಜಡಭಾಗವನ್ನು ಶುಷ್ಕಗೊಳಿಸಿ ಕೊಳವೆಗೆ ತುಂಬಿ ವಿದ್ಯುತ್ನಿಂದ ಉದ್ರೇಕಿಸಿ ಅದರ ಉತ್ಸರ್ಜನಾರೋಹಿತವನ್ನು ಪಡೆದೇ ಬಿಟ್ಟನು. ಸೋಡಿಯಂ ರೋಹಿತದ ಹಳದಿ ಬೆಳಕಿನ ಗೆರೆಗಳ ಸಮೀಪವೇ ಗೆರೆಗಳುಳ್ಳ ಇದು ಹೊಸತೇ ಆಗಿದ್ದಿತು. ಭೂಮಿಯ ಮೇಲಿನ ಯಾವ ಮೂಲಧಾತುವಿನ ರೋಹಿತದೊಂದಿಗೂ ಇದು ಹೊಂದುವಂತಿರಲಿಲ್ಲ. ಸರ್ ವಿಲಿಯಂ ಕ್ರೂಕ್ಸ್ ಇದು ಸೂರ್ಯನಲ್ಲಿ ಈ ಹಿಂದೆಯೇ ಕಂಡುಬಂದಿರುವ ಹೀಲಿಯಂ ರೋಹಿತವೇ ಎಂದು ನಿರ್ಣಯಿಸಿದನು. ಭೂಮಿಯ ಮೇಲೆ ಹೀಲಿಯಂ ಸಿಕ್ಕಿದ್ದು ಅದೇ ಮೊದಲು. ರ್ಯಾಮ್ಸೆಗೆ ಗೆಳೆಯನಿಂದ ಸುದ್ದಿ ಬಂದು ಇನ್ನೂ 1 ವಾರವೂ ಆಗಿರಲಿಲ್ಲ. ಜಲಜನಕದ 2ರಷ್ಟು ಸಾಂದ್ರತೆಯುಳ್ಳ ಇದೂ ಆರ್ಗಾನ್ನಂತೆಯೇ ಶೂನ್ಯ ಸಂಯೋಗ ಸಾಮರ್ಥ್ಯದ್ದೆಂದೂ ಏಕ ಪರಮಾಣು ಅಣುಗಳುಳ್ಳದ್ದೆಂದೂ ರ್ಯಾಮ್ಸೆ ತೋರಿಸಿದನು. ರಾಸಾಯನಿಕ ಕ್ರಿಯಾಶೀಲತೆಯೇ ಇಲ್ಲದ ಈ ವಿಚಿತ್ರ ಧಾತುಗಳಿಗೆ ಮೆಂಡೆಲೀಫ್ನ ಆವರ್ತ ಪಟ್ಟಿಯಲ್ಲಿ ಯಾವ ಸ್ಥಾನವನ್ನೂ ಕೊಡುವಂತಿರಲಿಲ್ಲ. ರ್ಯಾಮ್ಸೆ ಧೈರ್ಯವಾಗಿ ಆವರ್ತ ಪಟ್ಟಿಯಲ್ಲಿ ಹೊಸದೊಂದು ಗುಂಪನ್ನೇ ಇಂತಹ ಶೂನ್ಯ ಸಂಯೋಗ ಸಾಮರ್ಥ್ಯದ ಜಡಾನಿಲಗಳಿಗೆ ಕಲ್ಪಿಸಿದನು. ಅಲ್ಲದೆ
ಈ ಗುಂಪಿನಲ್ಲಿ ಹೀಲಿಯಂ ಆರ್ಗಾನ್ಗಳ ನಡುವೆ ಫ್ಲೋರಿನ್ ಪಕ್ಕದಲ್ಲಿ ಹೊಂದುವಂತೆ ಇರಬಹುದಾದ ಇನ್ನೊಂದು ಜಡಾನಿಲದ ಭೌತ ಗುಣಗಳೆಲ್ಲ ಹೀಗಿರುತ್ತವೆ ಎಂದು ಭವಿಷ್ಯ ನುಡಿದನು 1897ರಲ್ಲಿ. ಆದರೆ ಮಾರನೆಯ ವರ್ಷ ಈ ಅನಿಲದ ಬದಲು ಆರ್ಗಾನ್ಗಿಂತ ಭಾರವಾದ ಅಣುತೂಕ 82 ಹೊಂದಿರುವ ಕ್ರಿಪ್ಟಾನ್ ಮತ್ತು ಅಣುತೂಕ 130 ಹೊಂದಿರುವ ಕ್ಸೀನಾನ್ ಎಂಬ ಇನ್ನೆರಡು ಜಡಾನಿಲಗಳನ್ನು ಕಂಡುಹಿಡಿದನು. ಹೀಲಿಯಂ ಆರ್ಗಾನ್ಗಳ ನಡುವಣ ಜಡಾನಿಲಕ್ಕಾಗಿ ವಾತಾವರಣದ ಗಾಳಿಯನ್ನೇ ಇನ್ನೊಮ್ಮೆ ಜಾಲಾಡಿ ನೋಡೋಣವೆಂದು ಅನೇಕ ತಿಂಗಳ ಕಾಲ ದುಡಿದು ದ್ರವ ಗಾಳಿಯ ಆಂಶಿಕ ಆಸವನ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ದಿಂದ 15 ಲೀಟರ್ಗಳಷ್ಟು ಆರ್ಗಾನನ್ನು ಪಡೆದು ಅದನ್ನೂ ಬಹುಕುಶಲತೆಯಿಂದ ಆಂಶಿಕ ಆಸವನಕ್ಕೆ ಒಳಪಡಿಸಿ ಆರ್ಗಾನ್ ಜೊತೆಗಿದ್ದ ಇನ್ನಿತರ 3 ನಿಯಾನ್, ಕ್ರಿಪ್ಟಾನ್ ಮತ್ತು ಕ್ಸೀನಾನ್ ಜಡಾನಿಲಗಳನ್ನು ಬೇರ್ಪಡಿಸಿದನು. ಹೀಗೆ 1894ರಿಂದ 1898ರ ಒಳಗೆ ರ್ಯಾಮ್ಸೆ 5 ಹೊಸ ಮೂಲಧಾತುಗಳನ್ನು ಒಬ್ಬನೇ ಅನಾವರಣಗೊಳಿಸಿದ ಹೊಸ ದಾಖಲೆಯನ್ನು ಸ್ಥಾಪಿಸಿಬಿಟ್ಟನು. ಅಗತ್ಯವಾದ ಎಲ್ಲ ಉಪಕರಣಗಳನ್ನೂ ತಾನೇ ಗಾಜು ಊದಿ ನಿರ್ಮಿಸಿಕೊಂಡು ಅತ್ಯಲ್ಪ ಗಾತ್ರದ ಅನಿಲಗಳನ್ನು ರೋಹಿತ ಶುದ್ಧತೆಯ ಮಟ್ಟಕ್ಕೆ ಶುದ್ಧೀಕರಿಸಿ ಸ್ಥಾಪಿಸಿದ ರ್ಯಾಮ್ಸೆಯ ಪರಿಶ್ರಮ ಆ ತರಹದ ಕೆಲಸ ಮಾಡಿದವರಿಗೆ ಮಾತ್ರ ಅರ್ಥವಾಗುವಂತಹದು. 120 ಟನ್ಗಳಷ್ಟು ದ್ರವ ಗಾಳಿಯನ್ನು ಆಸವಿಸಿ ಕಿಬ್ಬೆರಳ ತುದಿಯ ಗಾತ್ರದಷ್ಟು ಜಡಾನಿಲಗಳನ್ನು ಆವಿಷ್ಕರಿಸಿದವನು ಅವನು. ಮದಾಮ್ ಕ್ಯೂರಿ, ಫ್ರೆಡರಿಕ್ ಸಾಡಿ, ಅರ್ನೆಸ್ಟ್ ರುದರ್ಫರ್ಡ್ ಮುಂತಾದವರು ವಿಕಿರಣಶೀಲ ಧಾತುಗಳನ್ನು ಕಂಡುಹಿಡಿದ ಹೊಸತು ಅದು. ಇವರ ಜೊತೆಗೆ ಸೇರಿ ರ್ಯಾಮ್ಸೆ ರೇಡಿಯಂ, ಥೋರಿಯಂ, ಆಕ್ಟೀನಿಯಂ ಎಲ್ಲವೂ ಹೀಲಿಯಂ ಅನಿಲವನ್ನು ಹೊರಸೂಸುತ್ತವೆ ಎಂಬುದನ್ನು ಕಂಡುಹಿಡಿದನು. 226 ಅಣುತೂಕದ ರೇಡಿಯಂ ಧಾತು 4 ಅಣುತೂಕದ ಹೀಲಿಯಂ ಧಾತುವನ್ನು ಹೊರಸೂಸಿದ ಮೇಲೆ ಉಳಿಯುವ 222 ಅಣುತೂಕದ ವಸ್ತು ಆವರ್ತ ಪಟ್ಟಿಯಲ್ಲಿ ಕ್ಸೀನಾನ್ ಕೆಳಗಡೆ ಬರಬೇಕಾದ ರೇಡಾನ್ ಎಂಬ ವಿಕಿರಣಶೀಲ ಜಡಾನಿಲ ಎಂಬುದನ್ನು ಪ್ರಾಯೋಗಿಕವಾಗಿ ಸಾಧಿಸಿ ತೋರಿಸಿದ್ದು, ಅದರ ಗುಣಗಳನ್ನು ಆವಿಷ್ಕರಿಸಿದ್ದು ರ್ಯಾಮ್ಸೆಯ ರಾಸಾಯನಿಕ ಪರಿಣತಿಯ ಪ್ರಯೋಗ ಕುಶಲತೆಯ ಪರಾಕಾಷ್ಠೆ. ಏಕೆಂದರೆ ಅವನಲ್ಲಿದ್ದ ಆ ಅನಿಲದ ಗಾತ್ರ 1 ಘನ ಮಿಲಿಮೀಟರ್ನ 1000 ಭಾಗ ಎಂದರೆ ಹೆಚ್ಚು ಕಡಿಮೆ ಒಂದು ಸಾಸಿವೆ ಕಾಳು ಗಾತ್ರದ್ದು. ಸತ್ಯವು ಕೆಲವು ವೇಳೆ ಕಲ್ಪನೆಗಿಂತಲೂ ವಿಚಿತ್ರವಾಗಿರುತ್ತದೆ, ನಂಬಲು ಅಸಾಧ್ಯವಾಗಿರುತ್ತದೆ. 1904ರ ನೊಬೆಲ್ ಬಹುಮಾನವಲ್ಲದೆ ಅವನಿಗೆ ಸಂದ ಗೌರವಗಳು ಇನ್ನೂ 100. ದುಡಿಯುತ್ತಲೇ ತನ್ನ 63ನೆಯ ವಯಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಕಣ್ಣು ಮುಚ್ಚಿದ ರ್ಯಾಮ್ಸೆ ಆದರ್ಶ ವಿಜ್ಞಾನಿ. ವಿಲ್ ಹೆಲ್ಮ್ ಆಸ್ವಾಲ್ಡ್ 1853ರಿಂದ 1932. ವಿಜ್ಞಾನಿಗಳು ಆತ್ಮಕಥೆ ಬರೆದರೆ ತಮ್ಮ ಸಂಶೋಧನೆಯ ವಾಸ್ತವಿಕ ಭಾಗವನ್ನು ವಿವರಿಸುವಷ್ಟು ಚೆನ್ನಾಗಿ ಆ ಸಂಶೋಧನೆಯನ್ನು ಸಾಧ್ಯವಾಗಿಸಿದ ತಮ್ಮ ಜೀವದ ಚೇತನದ ಭಾಗವನ್ನು ಕುರಿತು ಹೇಳಲು ಸಾಮಾನ್ಯವಾಗಿ ಇಷ್ಟಪಡುವುದಿಲ್ಲ. ತಮ್ಮ ಗುರುಗಳು, ಸಹೋದ್ಯೋಗಿಗಳು, ಸ್ನೇಹಿತರು ಮುಂತಾದವರ ಬಗ್ಗೆ ಹೇಳುವರೇ ಹೊರತು ತಮ್ಮ ಬಗ್ಗೆ ಹೇಳುವುದಿಲ್ಲ. ಭಾವನಾತ್ಮಕ ಸಮಸ್ಯೆಗಳನ್ನು ವರ್ಣಿಸುವ ಕವಿಯ ಅಥವಾ ಚಿಂತನೆಯ ಮೂಲಕ್ಕೇ ಹೋಗಲಿಚ್ಛಿಸುವ ತತ್ವಮೀಮಾಂಸಕರ ಮನಸ್ಸು ಅವರಿಗಿರುವುದಿಲ್ಲ. ಲೀಪ್ಜಿಗ್ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಪೀಠದಿಂದ ನಿವೃತ್ತನಾಗಿ ಸುಮಾರು 20 ವರ್ಷಗಳ ಮೇಲೆ ತನ್ನ 72ನೆಯ ವಯಸ್ಸಿನಲ್ಲಿ ವಿಲ್ ಹೆಲ್ಮ್ ಆಸ್ವಾಲ್ಡ್ ತನ್ನ ಜೀವನ ಚರಿತ್ರೆಯನ್ನು ಬರೆಯಲು ಪ್ರಾರಂಭಿಸಿದ. 3 ವರ್ಷಗಳಲ್ಲಿ ಆ ವ್ಯಕ್ತಿಗತ ಕಥನ 1200 ಪುಟಗಳನ್ನು ಮೀರಿ ಬೆಳೆಯಿತು. ರೀಗಾದ ಪಾಲಿಟೆಕ್ನಿಕ್ನಲ್ಲಿನ ಒಂದು ಪ್ರಾಧ್ಯಾಪಕ ಹುದ್ದೆಗೆ ವಿಧಾಯಕ, ಚಿಂತನಶೀಲ ಆಸ್ವಾಲ್ಡ್ನನ್ನು ಶಿಫಾರಸು ಮಾಡುವಾಗ ಡಾರ್ಪೆಟ್ನ ಅವನ ಗುರುಗಳಾದ ಕಾರ್ಲ್ ಶ್ಮಿಟ್ 1881ರಲ್ಲಿ ಬರೆದಂತೆ ಅವನು ಬುನ್ಸೆನ್, ಹೆಲ್ಮ್ ಹೋಲ್ಟ್ಸ್, ಕಿರ್ಚಾಫ್ ಮುಂತಾದವರ ಹಾಗೆಯೇ CHNOSP ಸಮ್ಮೇಳನದಿಂದಲೇ ಮಾಡಲ್ಪಟ್ಟ ಒಬ್ಬ
ಸಮರ್ಥ ಕುಶಲಕರ್ಮಿ, ಗಾಜೂದಕ, ಮೆಕ್ಯಾನಿಕ್, ಆಯಾಸವರಿಯದ ಪ್ರಯೋಗಶೀಲ, ಸ್ಪಷ್ಟ ತಾರ್ಕಿಕ ಮಾತುಗಾರ ಮತ್ತು ಅಡಕವಾದ ಬರಹಗಾರ. ಆಸ್ವಾಲ್ಡ್ 1902ರಲ್ಲಿ ಅನ್ನಲೆನ್ ಡೆರ್ ನ್ಯಾಟುರ್ ಫಿಲಾಸಫಿ ಎಂಬ ಹೊಸ ವಿಜ್ಞಾನ ತಾತ್ವಿಕ ನಿಯತಕಾಲಿಕವನ್ನೇ ಪ್ರಾರಂಭಿಸಿದ ತಾತ್ವಿಕನೂ ಹೌದು. ಸೃಷ್ಟಿ ಕಾರ್ಯದ ಸಾಮಾನ್ಯ ನಿಯಮಗಳು ಕೆಲಸ ಮಾಡುವ ರೀತಿಯನ್ನು ಮಹಾಪುರುಷರ ಜೀವನಗಳಲ್ಲಿ ಅರಸುತ್ತಾ 1909ರಲ್ಲಿ ಪುಸ್ತಕ ಮಾಲೆಯೊಂದನ್ನು ಪ್ರಾರಂಭಿಸಿದ ಮನಃಶಾಸ್ತ್ರಜ್ಞನೂ ಹೌದು. ಇದ್ದಕ್ಕಿದ್ದಂತೆ ಒದಗಿ ಬರುತ್ತಿದ್ದ ಸ್ಫೂರ್ತಿ ಸೆಲೆಯ ಕವಿ, ಚಿತ್ರಕಲಾಕಾರ, ಸಂಗೀತಜ್ಞ ಎಲ್ಲವೂ ಆಗಿದ್ದ ಅವನು ತಾನು ಕವಿಯಲ್ಲ, ಪ್ರಯೋಗವೊಂದನ್ನು ಅವಲೋಕಿಸುವಂತೆ ತನ್ನನ್ನು ತಾನೇ ದರ್ಶಿಸುವ ವಿಜ್ಞಾನಿ ಎಂದು ಕರೆದುಕೊಳ್ಳುತ್ತಿದ್ದ. ವಿಲ್ಹೆಲ್ಮ್ ಆಸ್ವಾಲ್ಡ್ ರೀಗಾದಲ್ಲಿ 1853ರ ಸೆಪ್ಟೆಂಬರ್ 2ರಂದು ಪೀಪಾಯಿಗಾರನೊಬ್ಬನ ಮಗನಾಗಿ ಹುಟ್ಟಿದನು. ಕುಶಲತೆಯ ಕೈಕೆಲಸದ ಆನಂದ ಚಿಕ್ಕಂದಿನಿಂದಲೂ ಅವನದಾಗಿತ್ತು. ಪರಿಪೂರ್ಣತೆಯನ್ನು ಸಾಧಿಸುವುದಕ್ಕಾಗಿ ಏಕತಾನತೆಯ ಯಾವ ಕೆಲಸವನ್ನಾದರೂ 100 ಬಾರಿಯಾದರೂ ಬೇಜಾರಿಲ್ಲದೆ ಮಾಡುತ್ತಿದ್ದನು. ಶಾಲಾ ಬಾಲಕನಾಗಿದ್ದಾಗಲೇ 3 ಹೊತ್ತಗೆಗಳ ಕಾದಂಬರಿಯನ್ನಾದರೂ ಒಂದೇ ಹೊತ್ತಿನಲ್ಲಿ ಓದಿ ಮುಗಿಸಿಬಿಡುತ್ತಿದ್ದನು. ಸಾಹಿತ್ಯದ ಮೇಲೆ ತೀವ್ರವಾದ ಆಸಕ್ತಿ, ಪ್ರಜ್ಞಾಪೂರ್ಣ ಅಂತರ್ದೃಷ್ಟಿ ಮತ್ತು ಬೇಜಾರಿಲ್ಲದಂತೆ ಪ್ರಯೋಗಗಳ ಸರಮಾಲೆಯನ್ನೇ ನಡೆಸುವ ಸ್ಥಿರತೆ, ಈ 3 ಗುಣಗಳನ್ನು ಬಾಲ್ಯದಿಂದಲೇ ಪಡೆದಿದ್ದ ಅವನು ದೊಡ್ಡವನಾದ ಮೇಲೆ ಇವುಗಳನ್ನೇ ತುಡಿಸಿಕೊಂಡು ತನ್ನ ಸಾಧನೆಯನ್ನು ಮಾಡಿದನು. ಇವೇ ಗುಣಗಳು ಅವನಿಗೆ ಪ್ರಯೋಗಗಳ ಅವಲೋಕನೆಯ ಮೇಲಣ ತೀರ್ಮಾನಗಳ ಸಾಮಾನ್ಯೀಕರಣವನ್ನು ಸುಲಭವಾಗಿಸಿದವು. ಇತರರು ತನ್ನನ್ನು ಅರ್ಥ ಮಾಡಿಕೊಂಡು ಅನುಸರಿಸದಿದ್ದಾಗ ಸಹಿಸಿಕೊಳ್ಳುವುದನ್ನು ಕಷ್ಟವಾಗಿಸಿದವು. ಸ್ನಾತಕ ಪದವಿಗಾಗಿ ಜೂಲಿಯಸ್ ಥಾಮ್ಸನ್ ನಡೆಸಿದ ಉಷ್ಣ ರಸಾಯನ ಪ್ರಯೋಗಗಳನ್ನು ಕುರಿತು ವರದಿಯೊಂದನ್ನು ತಯಾರಿಸುವ ಕೆಲಸ ಮಾಡಬೇಕಾಯಿತು. ದ್ರಾವಣಗಳಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳನ್ನು ಅನುಸರಿಸಬೇಕಾದರೆ ಅಳೆಯಲು ಕಷ್ಟವಾದ ಶಾಖದ ಬದಲು ಸಾಂದ್ರತೆಯಂಥ ಬೇರಾವುದಾದರೂ ಆಯಾ ವಸ್ತುಗಳ ವಿಶಿಷ್ಟ ಗುಣವನ್ನು ಅಳೆಯಬಾರದೇಕೆ ಎಂದು ಆಸ್ವಾಲ್ಡ್ನ ಅಂತಃಸ್ಫೂರ್ತಿಗೆ ತೋರಿತು. ಸರಿ, 12 ಆಮ್ಲಗಳ ಮೇಲೆ ಸಾಂದ್ರತೆಗಳ ಮತ್ತು ವಕ್ರೀಕರಣ ಸೂಚಿಗಳ ನಿಷ್ಕೃಷ್ಟವಾದ 600 ಪ್ರಾಯೋಗಿಕ ಅಳತೆಗಳನ್ನು ನಡೆಸಿದ ಫಲವಾಗಿ ಬಂಧುತ್ವಗಳ ಕೋಷ್ಟಕ ಟೇಬಲ್ ಆಫ್ ಅಫಿನಿಟೀಸ್ ಸಿದ್ಧವಾಯಿತು. 1878ರಲ್ಲಿ ಡಾರ್ಪೆಟ್ ವಿಶ್ವವಿದ್ಯಾನಿಲಯಕ್ಕೆ ಅವನು ಸಲ್ಲಿಸಿದ PhD ಮಹಾಪ್ರಬಂಧಕ್ಕೆ ಇದೇ ಮೂಲ ವಸ್ತುವಾಯಿತು. ವಿಶ್ವವಿದ್ಯಾನಿಲಯದಲ್ಲಿ ಒಮ್ಮೆಲೇ ಸ್ಥಾನ ಸಿಗದಿದ್ದಾಗ ಆಸ್ವಾಲ್ಡ್ ಹೈಸ್ಕೂಲ್ ಒಂದರಲ್ಲಿ ಉಪಾಧ್ಯಾಯನಾಗಿ ಸೇರಿದ. ಎಂಥ ಆನಂದ ಉತ್ಸಾಹಗಳಿಂದ ವೃತ್ತಿಯನ್ನು ಪ್ರಾರಂಭಿಸಿದ ಎಂದರೆ, ಅವನು ಮದುವೆಯಾದ ವರ್ಷ 1880ರಲ್ಲಿ ತಾನು ಬರೆಯಲಿರುವ ಪಠ್ಯಪುಸ್ತಕವೊಂದಕ್ಕೆ ಲೀಪ್ಜಿಗ್ನಲ್ಲಿ ಒಬ್ಬ ಪ್ರಕಾಶಕನನ್ನೂ ಹುಡುಕಿ ಒಪ್ಪಿಸಿದನಲ್ಲದೆ 5 ವರ್ಷಗಳಲ್ಲಿ ಅದನ್ನು ಬರೆದೂ ಮುಗಿಸಿದ. ಈ ಮಧ್ಯೆ 1882ರಲ್ಲಿ ರೀಗಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕ ಸ್ಥಾನ ದೊರಕಿತು. ತಾಪಸ್ಥಾಪಿಯೊಂದನ್ನು ಸ್ವಂತವಾಗಿ ನಿರ್ಮಿಸಿಕೊಂಡು ರಾಸಾಯನಿಕ ಕ್ರಿಯೆಗಳ ದರ, ಆವೇಗಗಳ ಬಗ್ಗೆ ಅಧ್ಯಯನವನ್ನು ಪ್ರಾರಂಭಿಸಿದನು. ಅಸಿಟಮೈಡ್, ಮಿಥೈಲ್ ಅಸಿಟೇಟ್ಗಳಂಥ ಸಂಯುಕ್ತಗಳು ಬೇರೆ ಬೇರೆ ಆಮ್ಲಗಳ ಸಾರರಿಕ್ತ ದ್ರಾವಣದಲ್ಲಿ ಜಲವಿಶ್ಲೇಷಣೆಗೊಳ್ಳುವ ದರಗಳನ್ನು ಅಳತೆ ಮಾಡಿದನು. ಹೀಗೆ ಅಳೆದ ವಿವಿಧ ಆಮ್ಲಗಳ ಪಟುತ್ವಗಳು, ಆಕ್ಟಿವಿಟೀಸ್, ಹಿಂದೆ ಅಳತೆ ಮಾಡಿದ್ದ ಅವುಗಳ ಬಂಧುತ್ವಗಳು, ಅಫಿನಿಟೀಸ್ ಒಂದೇ ಆಗಿದ್ದವು. 1884ರಲ್ಲಿ ಸ್ವಾಂತೆ ಅರ್ಹಿನಿಯಸ್ ಪ್ರಕಟಿಸಿದ ಆಮ್ಲ ದ್ರಾವಣಗಳ ವಿದ್ಯುತ್ ವಾಹಕತೆಗಳು, ಬಂಧುತ್ವಗಳು ಹೋಲಿಕೆಯಲ್ಲಿ ಸಮಾನಾಂತರವಾಗಿದ್ದುದನ್ನು ಗಮನಿಸಿದ ಆಸ್ವಾಲ್ಡ್ ತರುಣ ಅರ್ಹಿನಿಯಸ್ನ ಸಂಶೋಧನೆಯ ಹಿರಿಮೆಯನ್ನು ಮನಗಂಡು ಅದಕ್ಕೆ ಮನ್ನಣೆ ದೊರಕುವುದಕ್ಕೆ ಶ್ರಮಿಸಿದನು. ಕೆಲ ವರ್ಷಗಳ ನಂತರ ತಾನೂ ಸ್ವತಂತ್ರವಾಗಿ ಆವಿಷ್ಕರಿಸಿದ ಉಷ್ಣಬಲ ವಿಜ್ಞಾನದ ಫಲಿತಾಂಶಗಳೂ ವಿಲಾರ್ಡ್ ಗಿಬ್ಸ್ನ ಫಲಿತಾಂಶಗಳು ಒಂದೇ ಆಗಿದ್ದುದನ್ನು ಮನಗಂಡಾಗಲೂ ಇದೇ ರೀತಿ ಗಿಬ್ಸ್ನ ಹಿರಿಮೆಯನ್ನು ಜರ್ಮನಿಯಲ್ಲಿ ಪ್ರಚಾರ ಮಾಡಿದನು. ಇತರರಿಗೆ ಮಾಡಿದ ಇಂತಹ ಉಪಕಾರಗಳು ಮನುಷ್ಯನನ್ನು ದೊಡ್ಡವನನ್ನಾಗಿ ಮಾಡುತ್ತವೆ. ಅರ್ಹಿನಿಯಸ್ನ ಸಂಶೋಧನೆಗಳಿಂದಾಗಿ ಆಸ್ವಾಲ್ಡ್ನಿಗೆ ವಿದ್ಯುತ್ ರಸಾಯನಶಾಸ್ತ್ರದಲ್ಲಿನ ಆಸಕ್ತಿ ಬೆಳೆಯಿತು. ಈ ಕ್ಷೇತ್ರದಲ್ಲಿ ಪ್ರಯೋಗಗಳಿಗಾಗಿ ಆಸ್ವಾಲ್ಡ್ ಆಗ ರೂಪಿಸಿದ ಉಪಕರಣಗಳು, ಗಾಜಿನ ಪರಿಕರಗಳು
ಇಂದೂ ಸಾಂಪ್ರದಾಯಿಕವಾಗಿ ಪ್ರಯೋಗಶಾಲೆಗಳಲ್ಲಿ ಉಪಯೋಗದಲ್ಲಿವೆ. ನೀರಿನಲ್ಲಿ ಆಮ್ಲಗಳ ಸಾರರಿಕ್ತ ದ್ರಾವಣಗಳ ವಿದ್ಯುದ್ವಾಹಕತೆಗೆ ಸಂಬಂಧಿಸಿದಂತೆ 1884ರಲ್ಲಿ ಆಸ್ವಾಲ್ಡ್ ನಿಯಮ ಪ್ರಕಟವಾಯಿತು. VA ಸಾರರಿಕ್ತತೆಯ ಎ ಆಮ್ಲದ ದ್ರಾವಣದ ವಿದ್ಯುದ್ವಾಹಕತೆಯು VB ಸಾರರಿಕ್ತತೆಯ ಬಿ ಆಮ್ಲದ ದ್ರಾವಣದ ವಿದ್ಯುದ್ವಾಹಕತೆಗೆ ಸಮನಾಗಿದ್ದರೆ m.VA ಹಾಗೂ m.VB ಸಾರರಿಕ್ತತೆಗಳಲ್ಲೂ ಅವುಗಳ ವಿದ್ಯುದ್ವಾಹಕತೆಗಳು ಪರಸ್ಪರ ಸಮನಾಗಿರುವುವು. ದ್ರಾವಣ ಸಾಕಷ್ಟು ಸಾರರಿಕ್ತವಾಗಿಲ್ಲದಿದ್ದರೆ ಅಯಾನುಗಳ ಪರಸ್ಪರ ಅಂತರಕ್ರಿಯೆಗಾಗಿ ಈ ನಿಯಮವನ್ನು ಸ್ವಲ್ಪ ತಿದ್ದಬೇಕಾಗುತ್ತದೆ ಎಂದು ಇತ್ತೀಚೆಗೆ ಕಂಡುಹಿಡಿಯಲಾಯಿತು. ರೀಗಾ ವಿಶ್ವವಿದ್ಯಾನಿಲಯದಲ್ಲಿ ಸಾಕಷ್ಟು ಉತ್ತಮ ಸಂಶೋಧನೆ ನಡೆಸಿದ ಆಸ್ವಾಲ್ಡ್ನಿಗೆ ಆಡಳಿತಾಧಿಕಾರಿಗಳೊಡನೆ ಕಿರಿಕಿರಿಯ ಸಂಘರ್ಷದ ಸಂದರ್ಭಗಳು ಒದಗಿದವು. 1887ರಲ್ಲಿ ಲೀಪ್ಜಿಗ್ನಿಂದ ಕರೆ ಬಂದಾಗ ಅಲ್ಲಿಗೆ ಹೋದ ಅವನು ಅಲ್ಲಿ ಕೇವಲ 2 ವಿದ್ಯಾರ್ಥಿಗಳೊಂದಿಗೆ ಭೌತ ರಸಾಯನ ವಿಜ್ಞಾನ ವಿಭಾಗವನ್ನು ಸ್ಥಾಪಿಸಿದನು. ಅಲ್ಲದೆ ಜೀಟ್ ಸ್ಕ್ರಿಪ್ಟ್ ಫರ್ ಫಿಸಿಕಲಿಸ್ಟೆ ಕೆಮಿ ಎಂಬ ಹೊಸದೊಂದು ವಿಜ್ಞಾನ ನಿಯತಕಾಲಿಕವನ್ನು ವಾಂಟಾಫ್ ಸಹ ಸಂಪಾದಕತ್ವದಲ್ಲಿ ಪ್ರಾರಂಭಿಸಿದನು. 1885ರಲ್ಲಿ ಪ್ರಕಟವಾದ ಅವನ ಪಠ್ಯಪುಸ್ತಕಕ್ಕೆ ಲೆರ್ ಬುಚ್ ಡೆರ್ ಅಲೆಗ್ಮಿನೆನ್ ಕೆಮಿ ಎಂದು ಹೆಸರು. ವಸ್ತುಗಳಿಲ್ಲದ ರಸಾಯನಶಾಸ್ತ್ರ ಎಂದರೆ ಎಲ್ಲ ರಾಸಾಯನಿಕ ವಸ್ತುಗಳಿಗೂ ಅನ್ವಯವಾಗುವ ಪ್ರಕೃತಿಯ ಸ್ವಭಾವಸಿದ್ಧ ನಿಯಮಗಳು, ಗುಣಲಕ್ಷಣಗಳು ಇತ್ಯಾದಿಗಳ ವಿವರಣೆ. ಇಂಥದೊಂದು ಪುಸ್ತಕ ಬರೆಯಬೇಕೆಂಬುದು ಆಸ್ವಾಲ್ಡ್ನ ಬಹುದಿನಗಳ ಹಂಬಲ. 1907ರಲ್ಲಿ ಬರೆದ ಅವನ ಇನ್ನೊಂದು ಪುಸ್ತಕ ಪ್ರಿನ್ಸಿಪಲ್ಸ್ ಆಫ್ ಕೆಮಿಸ್ಟ್ರಿ, ಎ ಕೆಮಿಸ್ಟ್ರಿ ವಿಥೌಟ್ ಸಬ್ಸ್ಟೆನ್ಸಸ್. 1887ನೇ ಇಸ್ವಿ ಅರ್ಹಿನಿಯಸ್ನ ಅಯಾನು ವಿಯೋಜನೆಯ ಸಿದ್ಧಾಂತ, ವಾಂಟ್ಹಾಫ್ನಿಂದ ಅನಿಲಗಳಿಗೂ ಆಸ್ಮಾಟಿಕ್ ಒತ್ತಡದ ಅನ್ವಯ ಇತ್ಯಾದಿ ವಸ್ತುಗಳಿಲ್ಲದ ರಸಾಯನಶಾಸ್ತ್ರದ ಪ್ರಮುಖ ಬೆಳವಣಿಗೆಗಳನ್ನು ಕಂಡಿತು. ಮರುವರ್ಷ ಇದರ ಐತಿಹಾಸಿಕ ನಡೆದು ಬಂದ ದಾರಿಯನ್ನು ಕುರಿತು ತಿಳಿಸಲು ದಿ ಕ್ಲಾಸಿಕ್ಸ್ ಆಫ್ ಸೈನ್ಸ್ ಎಂಬ ಸಾಹಿತ್ಯ ಸಂಗ್ರಹದ ಸರಮಾಲೆಯನ್ನು ಪ್ರಾರಂಭಿಸಿದ. ಒಂದು ಮಧ್ಯಾಹ್ನದಲ್ಲಿ 30 ಪುಟಗಳ ಫ್ರೆಂಚ್ ಸಾಹಿತ್ಯವನ್ನು ಭಾಷಾಂತರಿಸುತ್ತಿದ್ದ. ಈ ಹೊಸ ರಸಾಯನ ವಿಜ್ಞಾನವನ್ನು ವಿಶ್ಲೇಷಣೆಗೆ ಹೇಗೆ ಬಳಸಿಕೊಳ್ಳಬಹುದು ಎಂದು 1893ರಲ್ಲಿ ಬರೆದ ಪುಸ್ತಕದಲ್ಲಿ ಆಸ್ವಾಲ್ಡ್ ವಿವರಿಸಿದ್ದಾನೆ. ತರಗತಿಗಳಲ್ಲಿ ಬೋಧನೆ, ಸಂಶೋಧನೆಯ ಪ್ರಯೋಗಗಳು, ಪ್ರಕಟಣೆಗಾಗಿ ಪ್ರಬಂಧಗಳನ್ನು ಬರೆಯುವುದು, ಬೇರೆಯವರು ಬರೆದ ಪುಸ್ತಕಗಳನ್ನು ವಿಮರ್ಶಿಸುವುದು, ಈ ಎಲ್ಲವುಗಳ ನಡುವೆಯೂ ತಾತ್ವಿಕ ಚಿಂತನೆ ಮಾಡಲು ಸಹ ಆಸ್ವಾಲ್ಡ್ನಿಗೆ ಸಾಧ್ಯವಾಗುತ್ತಿತ್ತು. ರಾಸಾಯನಿಕ ಕ್ರಿಯೆಗಳ ಕಾರಣ ಕ್ರಿಯಾಕಾರಕ ವಸ್ತುಗಳ ಬಂಧುತ್ವ, ಅಫಿನಿಟಿ ರೂಪದಲ್ಲಿರುವ ಅವುಗಳ ರಾಸಾಯನಿಕ ಶಕ್ತಿ ಎಂದು ಈಗಾಗಲೇ ಕಲ್ಪಿಸಿದ್ದನಷ್ಟೇ ವಸ್ತು ಶಕ್ತಿಗಳ ಬಗ್ಗೆಯೇ ಯೋಚಿಸುತ್ತಿದ್ದ ಅವನಿಗೆ 1890ರಲ್ಲಿ ಬರ್ಲಿನ್ನಲ್ಲಿದ್ದ ಸ್ನೇಹಿತನೊಬ್ಬನನ್ನು ನೋಡುವುದಕ್ಕೆ ಹೋದಾಗ ಒಂದು ದಿವ್ಯ ದರ್ಶನದಂತಹ ಅಂತರ್ಬೋಧೆಯಾಯಿತು. ನಾವು ಇಂದ್ರಿಯಗಳ ಮೂಲಕ ಗ್ರಹಿಸುವ, ಪಡುವ ಎಲ್ಲ ಸಂವೇದನೆಗಳು ಸುತ್ತಣ ಪ್ರಪಂಚದೊಂದಿಗೆ ನಾವು ನಡೆಸುವ ಶಕ್ತಿ ವ್ಯಾಪಾರಗಳು ಅಷ್ಟೇ ಎಂದೆನಿಸಿತು. ಇದ್ದಕ್ಕಿದ್ದಂತೆ ಮರಗಳು, ಹಕ್ಕಿಗಳು, ಆಕಾಶ, ನಕ್ಷತ್ರಗಳು, ನಾವು ಇಂದ್ರಿಯಗಳ ಮೂಲಕ ಗ್ರಹಿಸುವ, ಪಡುವ ಎಲ್ಲ ಸಂವೇದನೆಗಳು ಸುತ್ತಣ ಪ್ರಪಂಚದೊಂದಿಗೆ ನಾವು ನಡೆಸುವ ಶಕ್ತಿ ವ್ಯಾಪಾರಗಳು ಅಷ್ಟೇ ಎಂದೆನಿಸಿತು. ಇದ್ದಕ್ಕಿದ್ದಂತೆ ಮರಗಳು, ಹಕ್ಕಿಗಳು, ಆಕಾಶ, ನಕ್ಷತ್ರಗಳು ಎಲ್ಲವೂ ಹೊಸದಾಗಿ ತೋರಿದವು. ಸಿದ್ಧಾಂತದ ಅಂತರ್ಬೋಧೆಗೂ ಪ್ರಾಯೋಗಿಕ ಸಮನ್ವಯಕ್ಕೂ ಸಂಬಂಧವಿದೆ ಎನಿಸಿತು. ಈ ಅನಿಸಿಕೆಯನ್ನು ಆಸ್ವಾಲ್ಡ್ ಅನೇಕಾನೇಕ ಭಾಷಣಗಳ ಮೂಲಕ, ಲೇಖನಗಳ ಮೂಲಕ ಪ್ರಚಾರ ಮಾಡಿದಾಗ ಎಷ್ಟೋ ವಿರೋಧವನ್ನು ಎದುರಿಸಬೇಕಾಯಿತು. ಭೌತ ವಿಜ್ಞಾನಗಳನ್ನು ಮೀರಿ ಮೆದುಳಿನ ಕಾರ್ಯಕ್ಷಮತೆ, ಪ್ರತಿಭೆ, ಬುದ್ಧಿಮತ್ತೆ, ನೈತಿಕ ಸ್ಥೈರ್ಯ, ಇಚ್ಛಾಶಕ್ತಿ, ಕೊನೆಗೆ ಸಂಸ್ಕೃತಿ ಇತ್ಯಾದಿ ಜೀವ ಜಗತ್ತಿನ ಅಚ್ಚರಿಗಳನ್ನೂ ವಸ್ತುಶಕ್ತಿಗಳ ನಡುವಣ ವ್ಯಾಪಾರವಲ್ಲದೆ ಬೇರೆಯಲ್ಲ ಎಂಬ ಅವನ ಅಭಿಪ್ರಾಯ ಅನೇಕರಿಗೆ ಪಥ್ಯವಾಗಲಿಲ್ಲ. ಈ ಅಭಿಪ್ರಾಯಗಳ ಸಂಘರ್ಷದ ಉದ್ರೇಕದಲ್ಲಿ ಆಸ್ವಾಲ್ಡ್ ಹಣ್ಣಾದ. ಕೆಲಸ ಮಾಡಲಾರದಷ್ಟು ಆಯಾಸ, ನಿದ್ರೆಯಿಲ್ಲದ ರಾತ್ರಿಗಳು ವಿಶ್ರಾಂತಿಯ ಅವಶ್ಯಕತೆಯನ್ನು ಮನಗಾಣಿಸಿದವು.
1896ರಲ್ಲಿ ವಾಪಸ್ಸಾದಾಗ ಪ್ರಯೋಗಶಾಲೆಯಲ್ಲಿ ಕೆಲಸ ಮಾಡಲು ಉತ್ಸಾಹವೇ ಕಾಣದಾಯಿತು. ಲೈಬಿಗ್ನಿಗೂ ಇದೇ ವಯಸ್ಸಿನಲ್ಲಿ ಹೀಗೆ ಪರಿಹಾರವಿಲ್ಲದ ಆಯಾಸ, ನಿರುತ್ಸಾಹ ಕವಿದಿತ್ತು ಎಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡ. ದೌರ್ಬಲ್ಯ ದೈವೇಚ್ಛೆಯ ಸಹಜ ಸ್ಥಿತಿಯಲ್ಲವೇ ಎಂದುಕೊಳ್ಳುತ್ತಿರುವಾಗಲೇ ಆಸ್ವಾಲ್ಡ್ನಿಗಾಗಿಯೇ ಎಂಬಂತೆ ಕಟ್ಟಿದ್ದ ಹೊಸ ಸಂಸ್ಥೆಯೊಂದರ ಉದ್ಘಾಟನೆಯಲ್ಲಿ ಭಾಗವಹಿಸಿ ಮಾತನಾಡಬೇಕಾಯಿತು. ರಾಸಾಯನಿಕ ಕ್ರಿಯೆಗಳ ಅಧ್ಯಯನದಲ್ಲಿ ಕಾಲದ ಪ್ರಾಮುಖ್ಯ ಎಂಬ ವಿಚಾರ ಪ್ರಚೋದಕ ಭಾಷಣ ಮಾಡಿದನಲ್ಲದೆ, ಹೊಸದಾಗಿ ಪಡೆಯಲಾಗಿದ್ದ ದ್ರವ ಗಾಳಿಯನ್ನು ಬಳಸಿ ಅನೇಕ ಪ್ರಯೋಗಗಳನ್ನೂ ಪ್ರದರ್ಶಿಸಿದ. ಇದರ ಹಿನ್ನೆಲೆಯಲ್ಲಿ ಅವನ ಮನಸ್ಸಿನಲ್ಲಿ ವೇಗವರ್ಧಕ ವಸ್ತುಗಳ ಕೆಟಲಿಸ್ಟ್ಸ್ ಬಗೆಗೆ ನಡೆಯುತ್ತಿದ್ದ ಚಿಂತನೆಯಿತ್ತು. 1901ರಲ್ಲಿ ಹ್ಯಾಂಬರ್ಗ್ನಲ್ಲಿ ನಡೆದ ಒಂದು ಸಮ್ಮೇಳನದಲ್ಲಿ ಇದಕ್ಕೆ ಅಭಿವ್ಯಕ್ತಿ ಕೊಟ್ಟ. ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸದೆ, ಫಲಿತ ವಸ್ತುಗಳಲ್ಲಿ ಪ್ರತ್ಯಕ್ಷವಾಗದೆ, ಕೇವಲ ತನ್ನ ಅಸ್ತಿತ್ವದಿಂದ ಕ್ರಿಯೆ ನಡೆಯುವ ವೇಗವನ್ನು ಬದಲಾಯಿಸಬಲ್ಲ ವಸ್ತುವಿಗೆ ವೇಗವರ್ಧಕ ಎಂದು ಹೆಸರು. ಆಯಾಸ, ನಿರುತ್ಸಾಹಗಳ ನಡುವೆಯೇ ವೇಗವರ್ಧನೆಯ ವಿಷಯವಾಗಿ ನೂರಾರು ಪ್ರಯೋಗಗಳನ್ನು ನಡೆಸಿದ. ಸಾರಜನಕ, ಜಲಜನಕಗಳನ್ನು ವೇಗವರ್ಧಕವಾಗಿ ಬಳಸಿ ಸಂಯೋಗವಾಗುವಂತೆ ಮಾಡಲು ಸಾಧ್ಯವಾಗಲಿಲ್ಲವಾದರೂ 1901ರಲ್ಲಿ ಪ್ಲಾಟಿನಂ ಮೇಲೆ ಅಮೋನಿಯಾ ಉರಿಸಿ ನೈಟ್ರಿಕ್ ಆಮ್ಲವಾಗುವಂತೆ ಮಾಡಲು ಸಮರ್ಥನಾದ. 1909ರ ನೊಬೆಲ್ ಬಹುಮಾನ ವೇಗವರ್ಧನೆಯ ವಿಷಯವಾಗಿ ನಡೆಸಿದ ಸಂಶೋಧನೆಗಾಗಿ ಅವನಿಗೆ ಸಂದಾಯವಾಯಿತು. 1917ರ ಹೊತ್ತಿಗೆ ಆಸ್ವಾಲ್ಡ್ ವಿಧಾನದಿಂದ ನೈಟ್ರಿಕ್ ಆಮ್ಲದ ಉತ್ಪಾದನೆ 26,000 ಟನ್ ಮೀರಿತು. ಕೆಟಾಲಿಸಿಸ್ ಅಥವಾ ವೇಗವರ್ಧನೆ ಆಸ್ವಾಲ್ಡ್ ಚಿಂತನೆಯ ಸಣ್ಣದೊಂದು ಘಟನೆಯಷ್ಟೇ. ಪ್ರಕೃತಿ ತತ್ವದ ಬಗ್ಗೆ ಅವನ ಮನಸ್ಸಿನಲ್ಲಿ ಚಿಂತನೆಯ ಮಹಾಪೂರವೇ ಹರಿದಿತ್ತು. ತತ್ವಶಾಸ್ತ್ರದ ಪ್ರಾಧ್ಯಾಪಕರುಗಳು ಮೈ ಪರಚಿಕೊಳ್ಳುವ ಹಾಗೆ ಆ ಬಗ್ಗೆ ಭಾಷಣ ಮಾಡಿದ, ಪುಸ್ತಕ ಬರೆದ, ಒಂದು ಹೊಸ ನಿಯತಕಾಲಿಕವನ್ನೂ ಪ್ರಾರಂಭಿಸಿದ. ಅಮೆರಿಕಾದಿಂದ ಭಾಷಣ ಸರೆಮಾಲೆ ಕೊಡುವಂತೆ ಕರೆ ಬಂದಿತು. 1905ರಲ್ಲಿ ಜರ್ಮನ್ ಸರ್ಕಾರ ತನ್ನ ಮೊಟ್ಟ ಮೊದಲ ವಿನಿಮಯ ಪ್ರಾಧ್ಯಾಪಕನನ್ನಾಗಿ ಆಸ್ವಾಲ್ಡ್ನನ್ನು ಅಮೆರಿಕಕ್ಕೆ ಕಳಿಸಿತು. 1906ರಲ್ಲಿ ವಾಪಸ್ಸಾದ ಅವನು ವಿಶ್ವವಿದ್ಯಾನಿಲಯದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಲೀಪ್ಜಿಗ್ ಹತ್ತಿರವೇ ಶಕ್ತಿ ಕೇಂದ್ರ ಲ್ಯಾಂಡ್ಹೌಸ್ ಎನರ್ಜಿ ಎಂಬ ತನ್ನದೇ ಎಸ್ಟೇಟ್ ಕಟ್ಟಿಕೊಂಡು ಅಲ್ಲಿಗೆ ಸ್ಥಳಾಂತರಿಸಿದ. ಅಮೋನಿಯಾದ ಉತ್ಕರ್ಷಣವನ್ನು ಕುರಿತಾದ 2 ಪೇಟೆಂಟ್ ಅರ್ಜಿಗಳನ್ನು ತಾಂತ್ರಿಕ ಕಾರಣಗಳನ್ನು ಮುಂದೊಡ್ಡಿ 1907ರಲ್ಲಿ ಜರ್ಮನ್ ಸರ್ಕಾರ ನಿರಾಕರಿಸಿತು. ಇದರಿಂದ ಮನನೊಂದ ಆಸ್ವಾಲ್ಡ್ ಎಲ್ಲವನ್ನೂ ಬಿಟ್ಟು ಕೇವಲ ಪುಸ್ತಕ ಬರೆಯುತ್ತೇನೆಂದು ಕುಳಿತ. ಮೌಲ್ಯಗಳ ಸಿದ್ಧಾಂತ ಎಂಬ ಪುಸ್ತಕ ಬರೆದ. ಆದರೆ ವ್ಯವಹಾರದ ಮೌಲ್ಯಗಳ ಬಗ್ಗೆ ಕುರುಡಾದ. ಶಕ್ತಿಯ ವಿಶ್ವಮಾನ್ಯತೆಯ ಬಗ್ಗೆ ತನಗಾದ ಅಂತರ್ಬೋಧೆಯನ್ನು ಭಾಷಣವೊಂದರಲ್ಲಿ ವಿವರಿಸುತ್ತಾ, ಭಾಷೆ ನಮ್ಮನ್ನು ದಿಕ್ಕುಗೆಡಿಸದಂತೆ ಎಚ್ಚರವಾಗಿರಬೇಕೆಂದು ಕರೆಕೊಟ್ಟ. ಆದರೆ ಆನಂದದ ಬಗ್ಗೆ ಗಣಿತ ಸೂತ್ರವೊಂದನ್ನು ರಚಿಸುವ ಪ್ರಯತ್ನದಲ್ಲಿ ತಾನೇ ದಿಕ್ಕು ಕಾಣದವನಾದ. ಇತಿಹಾಸ ಕಲೆಗಳನ್ನು ವಿಜ್ಞಾನಕ್ಕಿಂತ ಕಡಿಮೆ ಎಂದು ಜರಿದ. ಆದರೆ ತಾನೇ ಆ ಕ್ಷೇತ್ರಗಳಲ್ಲಿ ಉತ್ಕೃಷ್ಟ ಸಾಧನೆಗಳನ್ನು ಮಾಡಿದ. ವಿಶ್ವದ ಬಗ್ಗೆ ಕಾಲ್ಪನಿಕ ಮತ್ತು ಅಮೂರ್ತ ಚಿತ್ರಣ ಇಟ್ಟುಕೊಳ್ಳುವ ಬದಲು ಅದರ ಬಗ್ಗೆ ನಮಗಿರುವ ಅಸಂಪೂರ್ಣ ಆದರೆ ಸತ್ಯವಾದ ಚಿತ್ರದಲ್ಲಿಯೇ ತೃಪ್ತಿಪಟ್ಟುಕೊಳ್ಳೋಣ ಎಂದು ಹೇಳಿದನೆಂಬುದಕ್ಕಾಗಿ ಅರ್ನ್ಸ್ಟ್ ಮ್ಯಾಕ್ ಎಂಬ ಮಹನೀಯನಿಗೆ ತನ್ನ ಪ್ರಕೃತಿ ತತ್ವದ ಬಗ್ಗೆ ಉಪನ್ಯಾಸಗಳು ಎಂಬ ಪುಸ್ತಕವನ್ನು ಅರ್ಪಿಸಿದ. ಇಂಥ ವಿರೋಧಾಭಾಸಗಳು ಎಲ್ಲರ ಜೀವನದಲ್ಲೂ ಸಾಮಾನ್ಯವಾದರೂ ದೊಡ್ಡವರು ಎನಿಸಿಕೊಂಡವರಲ್ಲಿ ಅವನ್ನು ಹದ್ದಿನಲ್ಲಿ ಇರಿಸಿಕೊಳ್ಳುವ ತಿತಿಕ್ಷೆ ಇಲ್ಲವಾದಾಗ ವಿಚಿತ್ರ ಎನಿಸುತ್ತದೆ. ತನ್ನೆಲ್ಲ ಪುಸ್ತಕಗಳಲ್ಲಿ ಅವನು ಮಹತ್ವದ್ದೆಂದು ಭಾವಿಸಿದ್ದು ವಿದ್ಯುತ್ ರಸಾಯನಶಾಸ್ತ್ರದ ಇತಿಹಾಸ, ಎಲೆಕ್ಟ್ರೋಕೆಮಿ, ಇಹ್ರೆ, ಘಾಸ್ಚಿಟ್ಟೆ ಆ್ಯಂಡ್ ಲೆಹ್ರೆ, ಲೀಪ್ಜಿಗ್ 1896 1896 ಎಂಬುದು. ಆದರೆ ಇದೊಂದೇ
ಎರಡನೆಯ ಮುದ್ರಣ ಕಾಣದೇ ಇದ್ದದ್ದು. ಒಟ್ಟು 15,850 ಪುಟಗಳ 22 ಪುಸ್ತಕಗಳು, 1,630 ಪುಟಗಳ 120 ವೈಜ್ಞಾನಿಕ ಪ್ರಬಂಧಗಳು, 3,880 ಪುಟಗಳ ರಿವ್ಯೂ ಲೇಖನಗಳು, 920 ಪುಟಗಳ ಪುಸ್ತಕ ವಿಮರ್ಶೆ, 300 ಪುಟಗಳ ಮುದ್ರಿತ ಭಾಷಣಗಳು ವಿಲ್ಹೆಲ್ಮ್ ಆಸ್ವಾಲ್ಡ್ ಹೆಸರಿನಲ್ಲಿ ಇವೆ. ಇವಲ್ಲದೆ ಅವನು ಆರಂಭಿಸಿದ ಇಂದಿಗೂ ಮುನ್ನಡೆಯುತ್ತಿರುವ 3 ನಿಯತಕಾಲಿಕಗಳು. ಅವನ ಕೊನೆಗಾಲದ ಸಾಹಸವೆಂದರೆ ಚಿತ್ರಕಲೆಯ ಆಸಕ್ತಿಯ ಮೂಲಕ ಮೂಡಿಬಂತು ಬೃಹತ್ತಾಗಿ ಬೆಳೆದ ವರ್ಣ ಸಿದ್ಧಾಂತ. 1859ರಲ್ಲಿ ಗುಸ್ತಾವ್ ಥಿಯೋಡೋರ್ ಫೆಕ್ನರ್ ನಿರೂಪಿಸಿದ ಸಂವೇದನೆಯ ಹೆಚ್ಚಳವು ಸಾಪೇಕ್ಷ ಉದ್ದೀಪನೆಗೆ ಅನುಗುಣವಾಗಿರುತ್ತದೆ ಎಂಬ ನಿಯಮ. 1760ರಲ್ಲಿ ಹ್ಯಾಂಬರ್ಟ್ ಕಂಡುಹಿಡಿದ ದ್ಯುತಿಮಾಪಕ ಎರಡನ್ನೂ ಆಸರೆಯಾಗಿ ಇಟ್ಟುಕೊಂಡು ತನ್ನದೇ ಒಂದು ಬೂದು ಶ್ರೇಣಿಯನ್ನು ಆವಿಷ್ಕರಿಸಿಕೊಂಡು 3 ಆಯಾಮಗಳ ಒಂದು ವರ್ಣಾಂಗವನ್ನು ಅಭಿವೃದ್ಧಿಪಡಿಸಿದನು. ವರ್ಣಮೌಲ್ಯಗಳ ವೈಜ್ಞಾನಿಕ ಸಮನ್ವಯವನ್ನು ಇದರಿಂದ ಹೇಗೆ ಸಾಧಿಸಬಹುದು ಎಂಬುದನ್ನು ಪ್ರಚುರಪಡಿಸಿದನು. ಚಿಕ್ಕಂದಿನಲ್ಲಿ 100 ಪಟಾಕಿಗಳನ್ನು ಮದ್ದು ತುಂಬಿ ತಯಾರಿಸುತ್ತಿದ್ದ ಆಸ್ವಾಲ್ಡ್ 70ರಲ್ಲೂ 20ರ ತರುಣನಂತೆ ಸಾವಿರಾರು ವರ್ಣ ಸಂಯೋಜನೆಗಳನ್ನು ತಯಾರಿಸಿ ಕಾಗದದ ಮೇಲೆ ಮುದ್ರಿಸಿದನು. 1929ರಲ್ಲಿ ಬರ್ಲಿನ್ ಅಕಾಡೆಮಿಯಲ್ಲಿ ಇದರ ಕುರಿತು ಭಾಷಣ ಮಾಡಿದಾಗ ಉಪಸ್ಥಿತನಿದ್ದ ಆಲ್ಬರ್ಟ್ ಐನ್ಸ್ಟೈನ್ ಸಹ ಮೆಚ್ಚಿಕೊಂಡನು. ಯುರೇಮಿಯಾದಿಂದ ಬಳಲಿದ ಆಸ್ವಾಲ್ಡ್ 1932ರ ಏಪ್ರಿಲ್ 4ರಂದು ಕೊನೆಯುಸಿರೆಳೆದನು. ಅವನ ಲೀಪ್ಜಿಗ್ ಬಳಿಯ ಎಸ್ಟೇಟ್ ಈಗ ಆಸ್ವಾಲ್ಡ್ ಮ್ಯೂಸಿಯಂ ಆಗಿದೆ.